ಮಾಡಿದೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದನಕ್ಕೆ ಬರದೆ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೂಡ ತೆಲಂಗಾಣ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಅಂತ. ತಮ್ಮ ಅನುಪಸ್ಥಿತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಚರ್ಚೆ ಇದೆ ಸರ್. ತಮ್ಮ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ ನೆನ್ನೆ ಸೆಷನ್ನಲ್ಲಿ. ಗೊತ್ತಿದೆ ಬಿಡಿ, ಹುಡುಕಾಡ್ಲಿ ಯಾರು ಬೇಡ ಅಂತ. ಗಾಳ ಹಾಕೊಂಡು ಬಲೆ ಹಾಕೊಂಡು ಹುಡುಕ್ರಿ ಅವರು ಸರ್. ಮತ್ತೆ ಪಂಚರಾಜ್ಯಗಳ ಚುನಾವಣೆ ವಿಚಾರ ತೆಲಂಗಾಣ ಒಂದು ಬಿಟ್ಟು ಇನ್ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ತಮ್ಮ ಪ್ರಿಡಿಕ್ಷನ್ ಬೇರೆ ಇತ್ತು, ತಮ್ಮ ನಿರೀಕ್ಷೆ ಕಾಂಗ್ರೆಸ್ದು ಆಯಿತು. ನಾವು ನಮ್ಮ ಏನು ಜನರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ಗೌರವ ಕೊಡ್ತೀವಿ. ಸರ್, ಹುಬ್ಬಳ್ಳಿಯಲ್ಲಿ ಭಯೋತ್ಪಾದಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸೋಣ, ನಿಮ್ಮನ್ಸ್ಕೋ ಸೇರ್ಸೋಣ. ಟ್ವೀಟ್ ಮಾಡಿದೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದನಕ್ಕೆ ಬರದೆ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೂಡ ತೆಲಂಗಾಣ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಅಂತ. ತಮ್ಮ ಅನುಪಸ್ಥಿತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಚರ್ಚೆ ಇದೆ ಸರ್. ತಮ್ಮ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ ನೆನ್ನೆ ಸೆಷನ್ನಲ್ಲಿ. ಗೊತ್ತಿದೆ ಬಿಡಿ, ಹುಡುಕಾಡ್ಲಿ ಯಾರು ಬೇಡ ಅಂತ. ಗಾಳ ಹಾಕೊಂಡು ಬಲೆ ಹಾಕೊಂಡು ಹುಡುಕ್ರಿ ಅವರು ಸರ್. ಮತ್ತೆ ಪಂಚರಾಜ್ಯಗಳ ಚುನಾವಣೆ ವಿಚಾರ ತೆಲಂಗಾಣ ಒಂದು ಬಿಟ್ಟು ಇನ್ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ತಮ್ಮ ಪ್ರಿಡಿಕ್ಷನ್ ಬೇರೆ ಇತ್ತು, ತಮ್ಮ ನಿರೀಕ್ಷೆ ಕಾಂಗ್ರೆಸ್ದು ಆಯಿತು. ನಾವು ನಮ್ಮ ಏನು ಜನರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ಗೌರವ ಕೊಡ್ತೀವಿ. ಸರ್, ಹುಬ್ಬಳ್ಳಿಯಲ್ಲಿ ಭಯೋತ್ಪಾದಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸೋಣ, ನಿಮ್ಮನ್ಸ್ಕೋ ಸೇರ್ಸೋಣ. ಟ್ವೀಟ್ ಮಾಡಿದೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದನಕ್ಕೆ ಬರದೆ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೂಡ ತೆಲಂಗಾಣ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಅಂತ. ತಮ್ಮ ಅನುಪಸ್ಥಿತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಚರ್ಚೆ ಇದೆ ಸರ್. ತಮ್ಮ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ ನೆನ್ನೆ ಸೆಷನ್ನಲ್ಲಿ. ಗೊತ್ತಿದೆ ಬಿಡಿ, ಹುಡುಕಾಡ್ಲಿ ಯಾರು ಬೇಡ ಅಂತ. ಗಾಳ ಹಾಕೊಂಡು ಬಲೆ ಹಾಕೊಂಡು ಹುಡುಕ್ರಿ ಅವರು ಸರ್. ಮತ್ತೆ ಪಂಚರಾಜ್ಯಗಳ ಚುನಾವಣೆ ವಿಚಾರ ತೆಲಂಗಾಣ ಒಂದು ಬಿಟ್ಟು ಇನ್ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ತಮ್ಮ ಪ್ರಿಡಿಕ್ಷನ್ ಬೇರೆ ಇತ್ತು, ತಮ್ಮ ನಿರೀಕ್ಷೆ ಕಾಂಗ್ರೆಸ್ದು ಆಯಿತು. ನಾವು ನಮ್ಮ ಏನು ಜನರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ಗೌರವ ಕೊಡ್ತೀವಿ. ಸರ್, ಹುಬ್ಬಳ್ಳಿಯಲ್ಲಿ ಭಯೋತ್ಪಾದಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸೋಣ, ನಿಮ್ಮನ್ಸ್ಕೋ ಸೇರ್ಸೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.